8 ಜನ ಬಸ್ನಲ್ಲಿ ತೀರೋಗಿದ್ದಾರೆ ಮತ್ತು ಒಬ್ಬರು ಕಂಟೈನರ್ ಲಾರಿಯಲ್ಲಿ ಡ್ರೈವರ್ ತೀರೋಗಿದ್ದಾರೆ. ಒಟ್ಟು 9. ಈಗ ನಾವು ಎಲ್ಲ ಏನು ತೀರೋಗಿದ್ದಾರೆ ಅವರ ಶವಗಳನ್ನು ಸಂಗ್ರಹಿಸಿ ಅವುಗಳ DNA ಟೆಸ್ಟ್ಗೆ ತಜ್ಞರನ್ನು ಕಳಿಸಿದ್ದೇವೆ. ಬೆಂಗಳೂರಿಂದ ಬಂದಿದ್ದಾರೆ ಮತ್ತು ಸ್ಥಳೀಯವಾಗಿ ನಮ್ಮ ಸೋಪು ಆಫೀಸರ್ಸ್ ಇದ್ದಾರೆ. ಆದಷ್ಟು ಬೇಗ ಮರಣೋತ್ತರ ಪರೀಕ್ಷೆಯನ್ನು ಮಾಡಿ ನಮಗೆ DNAಗೆ ಏನು ಬೇಕೋ ಎಷ್ಟು ಮಾಹಿತಿಯನ್ನು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಮುಂದಿನ ಏನು ತನಿಖೆಯನ್ನು ಮುಂದುವರಿಸ್ತೇವೆ. ಸಂಬಂಧಪಟ್ಟವರಿಗೆ ಗುರುತಿಸಿ ಆದಷ್ಟು ಬೇಗ ಶವಗಳನ್ನು ಕೊಡ್ತಕ್ಕಂತಹ ಪಾರ್ಥಿವ ಶರೀರಗಳನ್ನು ಕೊಡ್ತಕ್ಕಂತಹ ಕೆಲಸವನ್ನು ಮಾಡ್ತೇವೆ. ಭಾಳ ಅದೃಷ್ಟದ ಸಂಗತಿ ಏನಂತ ಹೇಳಿದ್ರೆ ಈ ಬಸ್ನ ಪಕ್ಕ ಕೂಡ ಒಂದು ಅದರ ಸಮಾನಾಂತರವಾಗಿ ಶಾಲಾ ಮಕ್ಕಳ ಬಸ್ಸು ಈ ದಾಸರಳ್ಳಿಯಿಂದ ಅವರು ದಾಂಡೇಲಿಗೆ ಹೋಗ್ತಾ ಇದ್ರು. ಈ ಬಸ್ಸು ಈ ಬಡದ ರಭಸಕ್ಕೆ ಆ ಬಸ್ಸಿಗೆ ಹೊಡೆದು ಅಲ್ಲಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗಿರ್ತಕ್ಕಂಥ ಬೇಲಿಯನ್ನು ಕಿತ್ಕೊಂಡು ಹೋಗಿ ಚರಂಡಿಯನ್ನು ದಾಟಿ ಆ ಕಡೆಗೆ ಹೋಗಿದೆ ಇನ್ನೊಂದು ಬಸ್ಸು. ಅದೃಷ್ಟವಶಾತ್ ಆ ಬಸ್ನಲ್ಲಿದ್ದ 42 ಜನ ಮಕ್ಕಳಲ್ಲಿ ಒಬ್ಬರಿಗೂ ಒಂದು ಸಣ್ಣ ಗಾಯ ಕೂಡ ಆಗಿಲ್ಲ. ಅದು ಅದೃಷ್ಟ ಅಂತ ಹೇಳಬೇಕು. ಅವರು ಬೇರೆ ಒಂದು ಬಸ್ಸನ್ನು ಮಾಡಿಕೊಂಡು ತಮ್ಮ ಪ್ರವಾಸವನ್ನು ಮುಂದುವರಿಸಿದ್ದಾರೆ. ಆ ಸಂಬಂಧಪಟ್ಟ ಬಸ್ನ ಡ್ರೈವರ್ ಇಡೀ ಘಟನೆಗೆ ನೇರ ಸಾಕ್ಷಿ, ಪ್ರತ್ಯಕ್ಷ ಸಾಕ್ಷಿ. ಆ ಪ್ರತ್ಯಕ್ಷ ಸಾಕ್ಷಿಯವರ ಹೇಳಿಕೆಗಳನ್ನು ಕೂಡ ದಾಖಲೆ ಮಾಡ್ಕೊಳ್ತೇವೆ. ಒಟ್ಟಾರೆ ಇದೊಂದು ಅತ್ಯಂತ ದುರದೃಷ್ಟದ ಅಪಘಾತ. ಇದ್ದಂಥ 32 ಜನದಲ್ಲಿ 8 ಜನ ಈವರೆಗೆ ನಮಗೆ ಗೊತ್ತಾಗಿದ್ದು ತೀರೋಗಿದ್ದಾರೆ. ಉಳಿದಂತೆ ಈ ಆಕ್ಸಿಡೆಂಟ್ ಏನಾಯಿತು, ಹೇಗಾಯಿತು ಅನ್ನೋದನ್ನು ನಾವು ತನಿಖೆ ಮೂಲಕ ಕಂಡುಹಿಡಿಯಬೇಕಾಗಿದೆ. ಸರ್, ಬಸ್ಸಲ್ಲಿ ಎಷ್ಟು ಬರ್ತದೆ ಈಗ ನೋಡಬೇಕು, ಅದನ್ನು ನೋಡಿ ತೆಗಿತಾ ಇದ್ದಾರೆ, ನೋಡಬೇಕು, ಅದನ್ನು ಪರಿಶೀಲನೆ ಮಾಡೋದು ಗೊತ್ತಾಗುತ್ತೆ. ಸರ್, ಈಗ ಮೃತ ಆಗಿರುವಂಥವ್ರನ್ನ ಸಂಬಂಧಿತ ವಿಚಾರ ತಿಳಿಸುವಂಥದ್ದು ಈಗ ಎಲ್ಲವನ್ನು ಸಂಪರ್ಕ ಮಾಡ್ತಾ ಇದ್ದೀವಿ. ಯಾಕಂದರೆ ಅವರೆಲ್ಲರೂ ಕೂಡ ಡಿಜಿಟಲ್ ಡಿಜಿಟಲ್ ಇದ್ರ ಮೂಲಕ ಆನ್ಲೈನ್ ಮೂಲಕ ಅವರು ಬುಕ್ ಮಾಡಿದ್ದಾರೆ. ಅವ್ರ ಫೋನ್ ನಂಬರ್ಗಳು ಸಿಕ್ಕಿದ್ದಾರೆ.